ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಂಕಲ್ಪ ಗೀತೆ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಉತ್ತರ, ಬಿರುಗಾಳಿಗೆ ಹೊಯ್ದಾಡುವ ಬದುಕಿನ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಎರಡನೇ ಪ್ರಶ್ನೆ, ನದಿ ಜಲಗಳು ಏನಾಗಿವೆ? ಉತ್ತರ, ನದಿ ಜಲಗಳು ಕಲುಷಿತವಾಗಿವೆ. ಮೂರನೇ ಪ್ರಶ್ನೆ, ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಉತ್ತರ, ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ನಾಲ್ಕನೇ ಪ್ರಶ್ನೆ, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಉತ್ತರ, ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. ಐದನೇ ಪ್ರಶ್ನೆ, ಯಾವ ಎಚ್ಚರದಳು ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಉತ್ತರ, ನಮ್ಮ ಸುತ್ತಲೂ ಕವಿದಿರುವ ಅಜ್ಞಾನದ ಕತ್ತಲೆಯನ್ನು ಓಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚಬೇಕು. ಅಜ್ಞಾನ ಸಂಕಷ್ಟಗಳೆಂಬ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಜೀವನದ ಹಡಗನ್ನು ಜ್ಞಾನದ ಬೆಳಕಿನಲ್ಲಿ ಎಚ್ಚರಿಕೆಯಿಂದ ಗುರಿಯತ್ತ ಮುನ್ನಡೆಸಬೇಕು. ಎರಡನೇ ಪ್ರಶ್ನೆ, ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಉತ್ತರ, ಮರಗಿಡಗಳನ್ನು ಕಡಿದು ಬರಡಾಗಿರುವ ಕಾಡನ್ನು ವಸಂತವಾಗುತ್ತಾ ಮುಟ್ಟೋಣ ಎಂದು ಕವಿ ಹೇಳುತ್ತಾರೆ. ಪ್ರೀತಿ, ಸ್ನೇಹ, ಜೀವನ ಮೌಲ್ಯಗಳ ಮೂಲಕ ಬರಡಾಗಿರುವ ಮನುಷ್ಯರ ಮನಸ್ಸಿನಲ್ಲಿ ಮತ್ತೆ ವಸಂತ ಮೂಡಿಸಬೇಕು. ವಸಂತದಲ್ಲಿ ಮರಗಿಡಗಳು ಚಿಗುರುವ ಹಾಗೆ ಪರಿಸರವನ್ನು ಮತ್ತೆ ಹಸಿರಾಗಿಸಬೇಕು ಎಂಬುದು ಕವಿಯ ಆಶಯವಾಗಿದೆ. ಮೂರನೇ ಪ್ರಶ್ನೆ, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ಉತ್ತರ, ಬಿದ್ದು ಹೋಗಿರುವ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು. ನಿರಾಸೆಯಲ್ಲಿ ಕುಸಿದಿರುವ ಬದುಕನ್ನು ಹೊಸ ಭರವಸೆಗಳೊಂದಿಗೆ ಮತ್ತೆ ಕಟ್ಟಿಕೊಳ್ಳಬೇಕು. ಜಾತಿ, ಮತ, ಧರ್ಮ, ವರ್ಣ ಇವುಗಳು ಮನುಷ್ಯರ ನಡುವಿನ ಅಡ್ಡಗೋಡೆಗಳಾಗಿವೆ. ಈ ಅಡ್ಡಗೋಡೆಗಳನ್ನು ಕೆಡವಿ ಪ್ರೀತಿ, ಸ್ನೇಹಗಳ ಸೇತುವೆ ನಿರ್ಮಿಸಿ ಎಲ್ಲರೂ ಒಂದಾಗಬೇಕು ಎಂಬುದು ಕವಿಯ ಆಶಯವಾಗಿದೆ. ನಾಲ್ಕನೇ ಪ್ರಶ್ನೆ, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಉತ್ತರ, ನಮ್ಮಲ್ಲಿ ವಿವಿಧ ಮತಪಂಥಗಳಿದ್ದು ಬೇರೆ ಬೇರೆ ರೀತಿಯ ಆಚರಣೆ ಸಂಪ್ರದಾಯಗಳು ಇವೆ. ಅವುಗಳ ನಡುವೆ ಭೇದವೆಣಿಸದೆ, ಮತದ ಹೆಸರಿನಲ್ಲಿ ಕಿತ್ತಾಡದೆ, ಅವೆಲ್ಲವೂ ನಮ್ಮ ಜೀವನವನ್ನು ಮುನ್ನಡೆಸುವ ಪಥ ಅಂದರೆ ದಾರಿಗಳೆಂದು ತಿಳಿದುಕೊಳ್ಳಬೇಕು. ಪರಸ್ಪರ ಭಯ ಸಂಶಯಗಳನ್ನು ಬಿಟ್ಟು ಒಂದಾಗಿ ಬಾಳಬೇಕು. ಪ್ರೀತಿ, ಸ್ನೇಹ, ಸಹಬಾಳ್ವೆಯೊಂದಿಗೆ ನಾಳಿನ ಕನಸನ್ನು ಬಿತ್ತಬೇಕು ಎಂದು ಕವಿ ಹೇಳುತ್ತಾರೆ. ಮುಂದಿನ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶ್ರೀ ಶಿವರುದ್ರಪ್ಪನವರ ಆಶಯವಾಗಿದೆ. ಉತ್ತರ, ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸವಾಲುಗಳು ಎದುರಾಗುತ್ತವೆ. ಧನಾತ್ಮಕ ಭಾವನೆ ಮತ್ತು ದೃಢ ಸಂಕಲ್ಪವನ್ನು ಹೊಂದಿದಾಗ ಮಾತ್ರ ಈ ರೀತಿಯ ಸವಾಲುಗಳನ್ನು ಎದುರಿಸಲು ಸಾಧ್ಯ. ಮೊದಲಿಗೆ ನಮ್ಮ ಸುತ್ತಲಿನ ಅಜ್ಞಾನವನ್ನು ಓಡಿಸಿ ಅರಿವಿನ ದೀಪ ಹಚ್ಚುವ ಸಂಕಲ್ಪ ಮಾಡಬೇಕು. ಸಂಕಷ್ಟಗಳಿಂದ ಹೊಯ್ದಾಡುವ ಜೀವನದ ಹಡಗನ್ನು ಜ್ಞಾನದ ಬೆಳಕಿನಲ್ಲಿ ಎಚ್ಚರದಿಂದ ಮುನ್ನಡೆಸಬೇಕು. ಮನುಷ್ಯನ ಅತಿ ಆಸೆಗೆ ನದಿ ಜಲಗಳು ಕಲುಷಿತವಾಗಿವೆ, ಕಾಡು ಮೇಡುಗಳು ಬರಡಾಗಿವೆ. ನದಿ ಜಲಗಳನ್ನು ಶುದ್ಧೀಕರಿಸುವ, ಕಾಡು ಮೇಡುಗಳಲ್ಲಿ ಚಿಗುರು ಮೂಡಿಸುವ, ಪರಿಸರ ಪ್ರೇಮಿಯಾಗುವ ಸಂಕಲ್ಪ ಮಾಡಬೇಕು. ಹಾಗೆಯೇ ದ್ವೇಷ, ಅಸೂಯೆಗಳಿಂದ ತುಂಬಿದ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು. ಬಿದ್ದು ಹೋಗಿರುವ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿದು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಸಂಕಲ್ಪ ಮಾಡಬೇಕು. ಜಾತಿ, ಮತ, ಧರ್ಮಗಳ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯನ್ನು ಮೂಡಿಸುವ ಸೇತುವೆಯಾಗಬೇಕು. ಎಲ್ಲ ಮತಗಳು ಸಾಧನೆಯ ದಾರಿಗಳೆಂಬ ಅರಿವಿನೊಂದಿಗೆ ಭಯ ಸಂಶಯಗಳನ್ನು ಬಿಟ್ಟು ಬದುಕುವ ಸಂಕಲ್ಪ ಮಾಡಬೇಕು. ನಾಳಿನ ಕನಸನ್ನು ಬಿತ್ತಬೇಕು ಎನ್ನುವುದು ಕವಿಯ ಆಶಯವಾಗಿದೆ. ಎರಡನೇ ಪ್ರಶ್ನೆ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಉತ್ತರ, ಮನಸ್ಸಿನಲ್ಲಿ ಮೂಡುವ ದೃಢವಾದ ನಿರ್ಧಾರವೇ ಸಂಕಲ್ಪ. ಆ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತಂದಾಗ ಅಂದರೆ ಅನುಷ್ಠಾನಗೊಳಿಸಿದಾಗ ಮಾತ್ರವೇ ಫಲ ದೊರೆಯುತ್ತದೆ. ನಮ್ಮ ಸುತ್ತಲಿನ ಅಜ್ಞಾನದ ಕತ್ತಲನ್ನು ಓಡಿಸುವ ಸಂಕಲ್ಪ ಮಾಡಿದರೆ ಸಾಲದು. ಪ್ರೀತಿ ಎಂಬ
ಅರಿವಿನ ದೀಪ ಹಚ್ಚಿದಾಗ ಮಾತ್ರ ಆ ಜ್ಞಾನದ ಬೆಳಕಿನಲ್ಲಿ ಹೊಯ್ದಾಡುವ ಜೀವನ ನೌಕೆಯನ್ನು ಎಚ್ಚರದಲ್ಲಿ ಮುನ್ನಡೆಸಲು ಸಾಧ್ಯ. ನಮ್ಮಿಂದಲೇ ಬರಡಾಗಿರುವ ಪರಿಸರವನ್ನು ಮತ್ತೆ ಹಸಿರಾಗಿಸುವ, ಕಲುಷಿತವಾದ ನದಿಯನ್ನು ತಿಳಿಗೊಳಿಸುವ ಸಂಕಲ್ಪ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿನ ಕೊಳೆಯನ್ನು ಮೊದಲು ತೊಳೆದುಕೊಂಡು ಎಲ್ಲರನ್ನೂ ಸ್ನೇಹ ಪ್ರೀತಿಯಿಂದ ನೋಡುವ, ಪರಿಸರದ ಬಗ್ಗೆ ಕಾಳಜಿ ತೋರುವ ಪರಿಸರ ಪ್ರೇಮಿ ಆಗಬೇಕು. ನಾವು ಹೊಸ ಭರವಸೆಯ ಸಮಾಜವನ್ನು ಕಟ್ಟುವ ಸಂಕಲ್ಪ ಮಾಡಬೇಕು. ಅದಕ್ಕಾಗಿಯೇ ನಮ್ಮ ನಡುವಿನ ಜಾತಿ, ಮತ, ಧರ್ಮಗಳೆಂಬ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ಸ್ನೇಹದ ಸೇತುವೆಯಾಗಬೇಕು. ಎಲ್ಲ ಮತಗಳು ಸಾಧನೆಯ ದಾರಿಗಳೆಂಬ ಅರಿವಿನೊಂದಿಗೆ ಭಯ ಸಂಶಯಗಳನ್ನು ಬಿಟ್ಟು ಬದುಕುವ ಸಂಕಲ್ಪ ಮಾಡಬೇಕು. ಸ್ನೇಹ ಸಹಬಾಳ್ವೆಗಿಂದ ದೇಶದಲ್ಲಿ ಶಾಂತಿ ನೆಲೆಸಿದರೆ ಭವಿಷ್ಯದ ಹೊಂಗನಸು ಕಾಣಲು ಸಾಧ್ಯವಾಗುತ್ತದೆ. ಹೀಗೆ ಸಂಕಲ್ಪ ಮತ್ತು ಅನುಷ್ಠಾನಗಳು ಜೊತೆಯಾಗಿ ಇರಬೇಕು ಎನ್ನುವುದು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಪ್ರೀತಿಯ ಹಣತೆಯ ಹಚ್ಚೋಣ. ಈ ವಾಕ್ಯವನ್ನು ಕವಿ GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಇದರ ಸಂದರ್ಭ, ನಮ್ಮ ಸುತ್ತಮುತ್ತ ಜಾತಿ, ಭಾಷೆ, ಬಣ್ಣ, ದ್ವೇಷ, ಅಸೂಯೆ, ಮೂಢನಂಬಿಕೆಗಳೆಂಬ ಅಜ್ಞಾನದ ಕತ್ತಲೆ ತುಂಬಿದೆ. ಅದನ್ನು ಓಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚುವ ಸಂಕಲ್ಪ ಮಾಡೋಣ ಎನ್ನುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ದ್ವೇಷದಿಂದ ತುಂಬಿದ ಅಜ್ಞಾನದ ಕತ್ತಲೆಯನ್ನು ಓಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯಿಂದ ಮಾತ್ರ ಸಾಧ್ಯ ಎಂಬ ಭಾವನೆಯನ್ನು ಕವಿ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಮುಂಗಾರಿನ ಮಳೆಯಾಗೋಣ. ಈ ವಾಕ್ಯವನ್ನು ಕವಿ GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಾನವನ ದುರಾಸೆಗೆ ನದಿ ಜಲಗಳು ಕಲುಷಿತವಾಗಿವೆ. ಮನುಷ್ಯರ ಮನಸ್ಸು ಕೂಡ ದ್ವೇಷ, ಅಸೂಯೆಗಳಿಂದ ಕಲುಷಿತಗೊಂಡಿವೆ. ಇವೆರಡನ್ನೂ ಶುದ್ಧೀಕರಿಸಬೇಕು ಎನ್ನುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಪ್ರಕೃತಿಯ ಕೊಳೆಯನ್ನು ಶುದ್ಧಗೊಳಿಸಲು ಮುಂಗಾರಿನ ಶುದ್ಧ ನೀರು ಬೇಕು. ಮನಸ್ಸಿನ ಕೊಳೆಯನ್ನು ಪ್ರೀತಿ ಎಂಬ ಮುಂಗಾರಿನ ಮೂಲಕ ತೊಳೆಯಬೇಕು ಎನ್ನುವುದು ಕವಿಯ ಅಭಿಪ್ರಾಯವಾಗಿದೆ. ಇದರ ಸ್ವಾರಸ್ಯ, ಮುಂಗಾರು ಪ್ರಕೃತಿಯನ್ನು ಶುದ್ಧಗೊಳಿಸುವಂತೆ ಪ್ರೀತಿ ಸ್ನೇಹಗಳಿಂದ ನಮ್ಮ ಮನಸ್ಸನ್ನು, ಜೀವನ ಮೌಲ್ಯಗಳಿಂದ ಭ್ರಷ್ಟ ಸಮಾಜವನ್ನು ಶುದ್ಧೀಕರಿಸಬೇಕು ಎನ್ನುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದಿನ ಪ್ರಶ್ನೆ, ಹೊಸ ಭರವಸೆಗಳ ಕಟ್ಟೋಣ. ಈ ವಾಕ್ಯವನ್ನು ಕವಿ GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕುಸಿದಿರುವ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿದು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಸಂಕಲ್ಪ ಮಾಡಬೇಕು. ಮಾನಸಿಕವಾಗಿ ಕುಗ್ಗಿದವರನ್ನು, ಶೋಷಿತರನ್ನು ಮೇಲೆತ್ತಿ ಹೊಸ ಭರವಸೆಯನ್ನು ತುಂಬಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಕುಸಿದ ಜೀವನ ಮೌಲ್ಯಗಳನ್ನು ಮತ್ತೆ ಎತ್ತಿ ಹಿಡಿಯುವ ಮೂಲಕ ಹೊಸ ಭರವಸೆಗಳಿಂದ ತುಂಬಿದ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದಿನ ಪ್ರಶ್ನೆ, ಹೊಸ ಎಚ್ಚರದಳು ಬದುಕೋಣ. ಈ ವಾಕ್ಯವನ್ನು ಕವಿ GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ನಮ್ಮಲ್ಲಿ ವಿವಿಧ ಮತಪಂಥಗಳಿದ್ದು ಬೇರೆ ಬೇರೆ ರೀತಿಯ ಆಚರಣೆ ಸಂಪ್ರದಾಯಗಳು ಇವೆ. ಇಂತಹ ಮತಪಂಥಗಳ ನಡುವೆ ಭೇದವೆಣಿಸದೆ ಅವುಗಳು ನಮ್ಮ ಜೀವನವನ್ನು ಮುನ್ನಡೆಸುವ ದಾರಿಗಳೆಂದು ತಿಳಿದುಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಭಯ ಸಂಶಯಗಳನ್ನು ಬಿಟ್ಟು ಸ್ನೇಹ ಸಹಬಾಳ್ವೆಯಿಂದ ಬದುಕಿದರೆ ದೇಶದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬುದು ಕವಿಯ ಆಶಯವಾಗಿದೆ. ಸ್ವಾರಸ್ಯ, ಈ ಎಲ್ಲ ಮತದಲ್ಲಿರುವ ಮೌಲ್ಯಗಳನ್ನು ಗೌರವಿಸಿದರೆ ದೇಶದಲ್ಲಿ ಐಕ್ಯತೆಯನ್ನು ಸಾಧಿಸಬಹುದು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದೆ ಬಿಟ್ಟ ಪದಗಳನ್ನು ತುಂಬಿರಿ. ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನು ಎದೆ ತುಂಬಿ ಹಾಡಿದೆನು ಎನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂತ ಕವಿ ಹೇಳ್ತಾರೆ. GS ಶಿವರುದ್ರಪ್ಪನವರು ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈಗ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ನಾನು
ಗುರುತಿಸಿ ಬರೆದಿದ್ದೀನಿ, ನೀವು ನೋಡ್ಕೊಳ್ಬೋದು. ಕೊಟ್ಟಿರುವ ಧಾತುಗಳಿಗೆ ವಿಧ್ಯರ್ಥಕ, ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ರೂಪಗಳನ್ನು ಬರೆಯಿರಿ. ಕೊಟ್ಟಿದ್ದೀನಿ ನಾನು ಎಲ್ಲ ಧಾತುಗಳಿಗೂ ಬೇರೆ ಬೇರೆ ವಿಧ್ಯರ್ಥಕ, ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ರೂಪಗಳನ್ನು. ಆ್ಯಕ್ಚುಲಿ ಈ ರೂಪಗಳಿದೆಯಲ್ಲ, ಅವುಗಳು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಮತ್ತು ಏಕವಚನ ಮತ್ತು ಬಹುವಚನದ ಮೇಲೆ ತುಂಬ ರೂಪಗಳನ್ನು ಪಡೆದುಕೊಳ್ತವೆ. ಇಲ್ಲಿ ಕೆಲವನ್ನು ಮಾತ್ರ ಕೊಟ್ಟಿದ್ದೀನಿ. ಈ ಒಂದು ಟಾಪಿಕ್ ಮೇಲೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು, ಇದನ್ನು ಮಾಡೋದು ಹೇಗೆ, ಬೇರೆ ಬೇರೆ ರೂಪಗಳನ್ನು ಅನ್ನೋದನ್ನು ನಾನು ಕೊಡ್ತೀನಿ. ಅದರ ಲಿಂಕನ್ನು ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ, ಆಮೇಲೆ ನೀವು ನೋಡ್ಕೊಳ್ಬೋದು. ಧನ್ಯವಾದಗಳು.